ಕಲಬುರಗಿಯಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆಯಲಾಗಿದ್ದು ಉತ್ತರ ಪ್ರದೇಶದ ಎಟಿಎಸ್ನಿಂದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕಿಸ್ತಾನದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು ಇಬ್ಬರು. ಇದೀಗ ಕಲಬುರಗಿಯಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿದ್ದಾರೆ ಎಟಿಎಸ್. ಉತ್ತರ ಪ್ರದೇಶ ಎಟಿಎಸ್ನಿಂದ ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದ್ದು ಇವರು ಪಾಕಿಸ್ತಾನದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು ಅನ್ನುವ ಮಾಹಿತಿ ಕೂಡ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯ ಮೇರೆಗೆ ಉತ್ತರ ಪ್ರದೇಶ ಎಟಿಎಸ್ ಇದೀಗ ಕಲಬುರಗಿಯಲ್ಲಿ ಇಬ್ಬರನ್ನ ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದಿದ್ದಾರೆ. ಉಗ್ರರ ನಿಗ್ರಹ ಪಡೆಯಿಂದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದ್ದು ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ಇಬ್ಬರ ವಿಚಾರಣೆಯನ್ನ ಕೂಡ ಈಗ ಎಟಿಎಸ್ನವರು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮೊಹಮ್ಮದ್ ಸಮೀರ್ ಹಾಗೇನೆ ಸಲ್ಮಾನ್ ವಾಟ್ಸ್ಆಪ್ ಕಾಲ್, ಫೇಸ್ಬುಕ್ ಮೂಲಕ ಪಾಕ್ನ ನಂಟನ್ನ ಹೊಂದಿದ್ರು. ಸಮೀರ್ ರೂಮ್ನಲ್ಲಿ ಕೆಲ ಮ್ಯಾಪ್ಗಳು ಕೂಡ ಪತ್ತೆಯಾಗಿದೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಸಲ್ಮಾನ್ ನನ್ನ ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು. ಇವರು ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನುವಂತಹ ಒಂದಷ್ಟು ಈಗ ಅನುಮಾನದ ಹಿನ್ನೆಲೆಯಲ್ಲಿ ಇದೀಗ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಇದೀಗ ಯಾವಾಗ ಇವರನ್ನ ವಶಕ್ಕೆ ಪಡೆಯಲಾಗಿದೆ, ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ? ಕಲಬುರಗಿಯಲ್ಲೂ ಕೂಡ ಐಸಿಸ್ ಪಾಕಿಸ್ತಾನದ ಜೊತೆ ನಂಟು ಹೊಂದಿರುವಂತಹ ಶಂಕಿತ ವ್ಯಕ್ತಿನಿಗೆ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ವಶಕ್ಕೆ ಪಡೆದಿರುವಂತದ್ದು. ಇಬ್ಬರು ಕಲಬುರಗಿಯ ಏನು ಒಂದು ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೀವಿ. ಇವರು ಮೂಲತಃ ಯುಪಿ ಉತ್ತರ ಪ್ರದೇಶನವರು. ಕಳೆದ 9 ತಿಂಗಳ ಹಿಂದೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ರು. ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಕೂಡ ಐಸಿಎಸ್ ಜೊತೆ ಲಿಂಕ್ ಅನ್ನು ಹೊಂದಿದ್ರನ್ನೋ ಮಾಹಿತಿ ಮೇರೆಗೆ ಉತ್ತರ ಪ್ರದೇಶದ ಎಟಿಎಸ್ ಅಧಿಕಾರಿಗಳ ತಂಡ ಕಲಬುರಗಿಗೆ ಕಳೆದ 2 ದಿನಗಳ ಹಿಂದೆ ಬಂದಿತ್ತು. ಇವರ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲದೆ ಇವರು ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಅದಾದ ಬಳಿಕ ನಿನ್ನೆ ಏನಂತಂದ್ರೆ ಇವರ ಎಲ್ಲಿ ಆ ರೂಮ್ ಅನ್ನ ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸಮೀರ್ ಉಳ್ಕೊಂಡಿದ್ದಂತ ಏನು ರೂಮ್ ಇತ್ತು. ಆ ರೂಮ್ ಅಲ್ಲಿ ಏನಂತಂದ್ರೆ ಮ್ಯಾಪ್ ಆಗ್ಲಿ ಬೇರೆ ಬೇರೆ ಐಸಿಎಸ್ ಜೊತೆ ಲಿಂಕ್ ಅನ್ನು ಹೊಂದಿರುವಂತಹ ಏನು ಸಾಕ್ಷ್ಯಗಳಿಗೆ ಎಟಿಎಸ್ ಅಧಿಕಾರಿಗಳು ದೊರೆತಿರುವಂತದ್ದು. ಕಳೆದ 2 ದಿನಗಳಿಂದ ಇಲ್ಲಿ ಏನಂತಂದ್ರೆ ಅಧಿಕಾರಿಗಳು ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು. ಇಲ್ಲಿನ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಈಗ ದಾಳಿಯನ್ನ ಮಾಡಿ ಅವ್ರ ತನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದೇ ರೂಮ್ ನಲ್ಲಿ ಕಳೆದ ಹಲವು ವರ್ಷಗಳಿಂದ ಸ್ನೇಹಿತರಾಗಿದ್ದಂತ ಸಮೀರ್ ಮತ್ತೆ ಸಲ್ಮಾನ್ ಏನಿದ್ದಾರೆ, ಇಬ್ರು ಕೂಡ ಕಳೆದ ಹಲವು ವರ್ಷಗಳಿಂದ ಇಬ್ರು ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಸಲ್ಮಾನ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಆದ್ರೆ ಸಲ್ಮಾನ್ ಪಾತ್ರ ಇದರಲ್ಲಿ ಯಾವುದೇ ರೀತಿಯ ಕಂಡು ಬಾರದ ಹಿನ್ನೆಲೆ ಆತನನ್ನ ಈಗ ಬಿಟ್ಟು ಕಳಿಸಿರುವಂತದ್ದು. ಕಲಬುರಗಿಯಲ್ಲಿ ಕೂಡ ಐಸಿಎಸ್ ನಂಟನ್ನು ಹೊಂದಿದ್ದ ಕಳೆದ 9 ತಿಂಗಳಿಂದಲೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯ ಪೊಲೀಸರಿಗೆ ಆಗ್ಲಿ ಗುಪ್ತಚರ ಇಲಾಖೆ ಏನು ನಮ್ಮ ಕಲಬುರಗಿ ಪೊಲೀಸರಿಗೆ ಮಾಹಿತಿಯನ್ನು ಸಿಕ್ಕಿರಲಿಲ್ಲ. ಯಾವಾಗ ಯುಪಿಯಲ್ಲಿ ದಾಳಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಇದ್ದಂತ ಏನು ವ್ಯಕ್ತಿ ಇದ್ದಾನೆ ಸಲ್ಮಾನ್, ಏನು ಸಮೀರ್ ಇದ್ದಾನೆ, ಸಮೀರ್ ಜೊತೆ ಲಿಂಕ್ ಅನ್ನು ಹೊಂದಿದ್ರು. ಹಾಗಾಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂತ ಏನು ಯುಪಿ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕಳೆದ 2 ದಿನಗಳಿಂದ ಕಲಬುರಗಿಗೆ ಬಂದು ಇಲ್ಲಿ ಏನಂತಂದ್ರೆ ಸ್ಥಳೀಯ ಪೊಲೀಸರ ಸಹಾಯದಿಂದ ಆತನನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆತನೊಂದಿಗೆ ವಿಚಾರಣೆಯನ್ನು ಮಾಡ್ತಾ ಇದ್ರೆ ಆತನ ಏನು ವಾಸವಿದ್ದಂತ ರೂಮ್ ಅನ್ನು ಕೂಡ ಈಗ ಸರ್ಚ್ ಅನ್ನು ಮಾಡಿ ಲಾಕ್ ಅನ್ನು ಮಾಡಿದಿರುವಂತದ್ದು. ಆ ರೂಮ್ ನಲ್ಲಿ ಐಸಿಎಸ್ ಜೊತೆ ವಾಟ್ಸ್ಆಪ್ ಚಾಟ್ ಆಗ್ಲಿ ಬೇರೆ ಬೇರೆ ಏನು ಇಂಟರ್ನೆಟ್ ಮುಖಾಂತರ ಏನು ಮಾತನಾಡಿದ್ರು ಆ ವಾಟ್ಸ್ಆಪ್ ಕಾಲ್ ಆಗ್ಲಿ ಫೇಸ್ಬುಕ್ ಮುಖಾಂತರ ಪಾಕ್ ಜೊತೆ ಸಂಪರ್ಕ ಹೊಂದಿದ್ದ ಅಂತೇಳಿ ಈಗ ದೃಢ ಆಗಿರುವಂತದ್ದು. ಆತನ ಬಳಿದಂತ ಮ್ಯಾಪ್ಗಳನ್ನ ಇನ್ನೂ ಹಲವು ಏನು ಸಾಕ್ಷ್ಯಾಧಾರಗಳನ್ನ ಈಗ ಎಟಿಎಸ್ ಅಧಿಕಾರಿಗಳಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಈ ಹಿಂದೆ ಕೂಡ ಹಲವು ಬಾರಿ ಕಲಬುರಗಿಯಲ್ಲಿ ಏನು ಬೇರೆ ಬೇರೆ ವಿಚಾರವಾಗಿ ಕೂಡ ಸಾಕಷ್ಟು ಇಲ್ಲಿನ ಏನು ಡ್ರಗ್ಸ್ ಆಗ್ಲಿ ಬೇರೆ ಬೇರೆ ಗಾಂಜಾ ಆಗ್ಲಿ ಅಂತವನ್ನ ವಶಪಡಿಸ್ಕೊಂಡಿದ್ರು. ಆದ್ರೆ ನಮ್ಮ ರಾಜ್ಯದ ಪೊಲೀಸರು ಯಾಕೆ ಈ ರೀತಿ ಏನು ದಾಳಿನ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಆದ್ರೆ ಈಗ ಏನಂತಂದ್ರೆ ಐಸಿಎಸ್ ಜೊತೆ ನಂಟನ್ನು ಹೊಂದಿದಂತ ವ್ಯಕ್ತಿ ಕಳೆದ 9 ತಿಂಗಳಿಂದ ಕಲಬುರಗಿಯಲ್ಲಿ ಇದ್ರು ಕೂಡ ಪೊಲೀಸರಿಗೆ ಮಾಹಿತಿನೇ ಸಿಗ್ಲಿಲ್ವಾ ಅನ್ನೋದು ಈಗ ಏನು ಆರೋಪನ ಕೇಳಿ ಬರ್ತಾ ಇರ್ತದೆ. ಯಾಕಂತಂದ್ರೆ ಇಷ್ಟೆಲ್ಲ ವಾಟ್ಸಪ್ ಕಾಲ್ ಆಗ್ಲಿ ಬೇರೆ ಬೇರೆ ವಿಚಾರಗಳನ್ನಾಗಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲಿಂದ ಬರ್ತಾರೆ, ಯಾವ ಬಗ್ಗೆ ಈ ರೀತಿ ಒಂದು ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಸಣ್ಣ ಸುಳಿವು ಕೂಡ ಕಲಬುರಗಿ ಪೊಲೀಸರಿಗೆ ಸಿಕ್ಕಿಲ್ವಾ ಅನ್ನೋದಕ್ಕೆ ಈಗ ಆರೋಪನ ಕೇಳಿ ಬರ್ತಾ ಇರುವಂತದ್ದು. ಅರುಣ್, ಈಗ ಸಮೀರ್ ಮತ್ತು ಸಲ್ಮಾನ್ ಅವರಿಬ್ಬರ ಹಿನ್ನೆಲೆ ಏನು? ಎಷ್ಟು ಟೈಮಿಂದ ಇವರಿಬ್ರು ಫ್ರೆಂಡ್ಸ್? ಇಬ್ರು ಇಲ್ಲಿ ಅವರೇನಾ ಅಥವಾ ಉತ್ತರ ಪ್ರದೇಶದವರ? ಇಲ್ಲಿ ಯಾವ ರೀತಿಯಾಗಿ ತಾವು ತೊಡಗಿಸಿಕೊಳ್ತಾ ಇದ್ರು? ಅಕ್ಕಪಕ್ಕದವರಿಗೆ ಯಾರಿಗೂ ಕೂಡ ಪರಿಚಯ ಇರ್ಲಿಲ್ವಾ, ಹೇಗೆ?
ಈ ಒಂದು ಬೀಫ್ ಫ್ಯಾಕ್ಟರಿ ಇದೆ. ಬೀಫ್ ಫ್ಯಾಕ್ಟರಿಯಲ್ಲಿ ಕಳೆದ 9 ತಿಂಗಳಿಂದ ಕೆಲಸವನ್ನ ಮಾಡ್ತೀವಿ. ಇವ್ರು ಉತ್ತರ ಪ್ರದೇಶದ ಸೀತಾಪುರ ತಾಲೂಕಿನವರು. ಇವರು ಕಳೆದ ಹಲವು ವರ್ಷಗಳಿಂದ ಇದೆ ಬೀಫ್ ಫ್ಯಾಕ್ಟರಿಯಲ್ಲಿ UP, ಬಿಹಾರ್ ಬೇರೆ ಬೇರೆ ಕಡೆಗಳೆಲ್ಲ ಕೆಲಸ ಮಾಡ್ತಾ ಇದ್ರು. ಆದ್ರೆ ಕಳೆದ 9 ತಿಂಗಳಿಂದ ಏನಂತಾರೆ ಔಟ್ಸೋರ್ಸ್ ಮೂಲಕ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಈ ಒಂದು ಕಲಬುರಗಿಯಲ್ಲೂ ಕೂಡ ಬೀಫ್ ಫ್ಯಾಕ್ಟರಿ ಇದೆ. ಇಲ್ಲಿ ಫ್ಯಾಕ್ಟರಿಲಿ ಕೆಲಸ ಮಾಡಲು ಅವರ ಜೊತೆ ಸಂಪರ್ಕವನ್ನ ಮಾಡಿ ಈಗ ಕಲಬುರಗಿಗೆ ಬಂದಿರುವಂತದ್ದು. ಈ ಕಲಬುರಗಿಯಲ್ಲಿ ಬಂದು ಕೂಡ ಕಳೆದ 9 ತಿಂಗಳಿಂದ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರು ರೂಮ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಬ್ಬನೇ ಒಂದು ಶೆಲ್ಟರ್ ಫ್ಯಾಕ್ಟರಿ ಮುಂದ್ಗಡೆ ಶೆಲ್ಟರ್ ಅಲ್ಲಿ ಶೆಡ್ ಅನ್ನ ಹಾಕಿ ಅಲ್ಲಿ ಚಿಕ್ಕ ಚಿಕ್ಕ ರೂಮ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆ ರೂಮ್ ಅಲ್ಲಿ ಈತ ಏನಂತಂದ್ರೆ C3 ಇದರಲ್ಲಿ ಈತ ವಾಸವನ್ನ ಮಾಡ್ತಾ ಇದ್ದ. ವಾಸ ಮಾಡ್ತಕ್ಕಂತ ಈಗ ಸ್ಥಳದಲ್ಲಿ ಏನಂತ ಕೆಲಸ ಮುಗಿಸ್ಕೊಂಡು ಬಂದು ಈತ ಏನಂತಂದ್ರೆ ನಾರ್ಮಲಿ ಆಗಿ ಎಲ್ಲರ ಜೊತೆಗೂ ಕೂಡ ನಾರ್ಮಲಿ ಆಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಸಣ್ಣ ಸುಳಿವು ಕೂಡ ಅವರ ಜೊತೆಯಲ್ಲಿ ಇದ್ದವರಿಗೆ ಇರ್ಲಿಲ್ಲ ಅನ್ನೋದು ಈಗ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯವೂ ಕೂಡ ವಾಟ್ಸ್ಆಪ್ ಕಾಲ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಬೇರೆ ಬೇರೆ ಅಪ್ಡೇಟ್ ಗಳನ್ನ ಏನು ಆನ್ಲೈನ್ ಮೂಲಕ ಅಪ್ಡೇಟ್ ಗಳನ್ನ ಮಾಡ್ತಾ ಇದ್ರು. ಅಷ್ಟಾದ್ರೂ ಕೂಡ ಯಾರಿಗೂ ಮಾಹಿತಿ ಇರ್ಲಿಲ್ಲ ಅನ್ನೋದಕ್ಕೆ ಪ್ರಶ್ನೆ ಕಾಡ್ತಾ. ಅಲ್ಲದೆ ಇಲ್ಲಿ ಏನಂದ್ರೆ ಯಾರು ಇನ್ನೂ ಈತನ ಜೊತೆಗೆ ಯಾರಾದ್ರೂ ಕೈ ಜೋಡಿಸಿದ್ರ, ಈತನ ಏನಂತಂದ್ರೆ ಇನ್ನೊಬ್ಬರ ಜೊತೆ ಸಂಪರ್ಕ ಏನಾದ್ರು ಹೊಂದಿದ್ನ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಆತನನ್ನ ವಶಕ್ಕೆ ಪಡ್ಕೊಂಡು ಇನ್ನಷ್ಟು ಮಾಹಿತಿಯನ್ನ ಈಗ ATS ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ನವಿತಾ, ಅಂದ್ರೆ ಈಗ ಸದ್ಯಕ್ಕೆ ಸಲ್ಮಾನ್ ಅನ್ನ ಬಿಟ್ಟು ಕಳುಹಿಸಿದ್ದಾರೆ, ಸಮೀರನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೌದು ನವಿತಾ ಜನ, ಯಾಕಂತಂದ್ರೆ ಈತ ಏನಂತಂದ್ರೆ ಆತನ ಜೊತೆ ಹಲವು ವರ್ಷಗಳಿಂದ ಇವ್ರು ಅಂತಂದ್ರೆ ಇಬ್ರು ಕೂಡ ಉತ್ತರ ಪ್ರದೇಶ ಮೂಲದವರು. ಇಬ್ರು ಕೂಡ ಜೊತೆಯಲ್ಲಿ ಇರ್ತಿದ್ರು. ಹಾಗಾಗಿ ಇಬ್ಬರನ್ನ ಕೂಡ ಪೊಲೀಸರು ಕರ್ಕೊಂಡು ಹೋಗಿದ್ರು. ಆದ್ರೆ ಈ ಒಂದು ಆತನ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ರೂಮ್ ಅಲ್ಲೇ ಕೂಡ ಏನು ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಏನು ಆತನ ಸಲ್ಮಾನ್ ಬಳಿ ದಾಖಲೆಗಳು ಸಿಗದೆ ಇರ್ಬೋದು, ಮತ್ತೆ ಅದ್ರ ಜೊತೆ ಲಿಂಕ್ ಹೊಂದಿದಂತ ಯಾವುದೇ ಒಂದು ತರ ಲಿಂಕ್ ಈತನಿಗೆ ಇಲ್ಲದೆ ಇರುವುದರಿಂದ ಆತನೀಗ ಬಿಟ್ಟು ಕಳಿಸಿರುವಂತದ್ದು. ನವಿತಾ ಜನ. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ.